ಎಡಬದಿ ನೋಡ್ರಿ, ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ ಎಲ್ರು ಕೂಡ ಎಡಬದಿನಲ್ಲೇ ಹಾಕ್ಬೇಕು. ಬಲಬದಿನಲ್ಲಿ ವಾಹನಗಳನ್ನ ನಿಲ್ಸಂಗಿಲ್ಲ, ನಿಲ್ಸಿದ್ರೆ ದಂಡ ಹಾಕ್ತಾರೆ. ಆದ್ರಿಂದ ಈ ಬೋರ್ಡ್ ನ ನೋಡ್ಕೊಂಡು ಬರುವಂತ ಸಾರ್ವಜನಿಕರು ಇದೇ ಪ್ರಕಾರವಾಗಿ ನೀವು ನಿಲ್ಲಿಸ್ಬೇಕು. ಅವಾಗ ಜನಗಳಿಗೆ ಸಮಸ್ಯೆ ಆಗೋದಿಲ್ಲ. ಅಧಿಕಾರಿಗಳು ಕೂಡ ಬೋರ್ಡ್ ಮೇಲೆ ಬರ್ದಿದ್ದಾರೆ. ಈ ಜನಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನೇ, ಪೊಲೀಸ್ ಅವ್ರನ್ನೇ ಒಂಥರ ಏನೋ ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ನೋಡಿ, ಆ ಕಡೆಯಿಂದ ಬಸ್ ಬರೋದಿಕ್ಕೆ ಆಗ್ತಾ ಇಲ್ಲ. ಸ್ನೇಹಿತರೆ ನೋಡಿ, ಇಲ್ಲಿ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ ನೀವು ಇನ್ ಮುಂದಕ್ಕೆ ಎಡಬದಿನಲ್ಲೇ ಗಾಡಿ ಪಾರ್ಕಿಂಗ್ ಮಾಡ್ಬೇಕು. ಅಕಸ್ಮಾತ್ ಬಲಬದಿನಲ್ಲಿ ಏನಾರ ನೀವು ಪಾರ್ಕಿಂಗ್ ಮಾಡಿದ್ರೆ ಪೊಲೀಸ್ ಅವರು ದಂಡ ಹಾಕುವಂತ ಕೆಲಸ ಮಾಡ್ತಾರೆ. ನಾವು ಫಸ್ಟ್ ಇದನ್ನ ಬೋರ್ಡ್ ನ ಎಷ್ಟೋ ಜನ ನೋಡಿಲ್ಲ, ಗಮನಿಸಿಲ್ಲ. ಇನ್ ಮುಂದಕ್ಕಾದ್ರೂ ನೋಡಿ ಈ ಕಡೆನೇ ನಿಲ್ಸಿ. ಮತ್ತೆ ನೋಡಿ, ಇನ್ನೊಂದು ಬೋರ್ಡ್ ಇದೆ ಅಲ್ಲಿ. ಸ್ನೇಹಿತರೆ, ನಾನು ಅವಲೇ ನಿಮ್ಗೆ ಎಡಬದಿ ಹಾಕುವಂತ ಬೋರ್ಡ್ ನೋಡಿಸ್ದೆ. ನೋಡಿ, ಇಲ್ಲೊಂದು ಬಲಬದಿ ಹಾಕುವಂತ ಬೋರ್ಡ್ ಕೂಡ ಇದೆ. ನೀವ್ ಯಾರೇ ಗಾಡಿ ಓಡಿಸ್ಕೊಂಡ್ ಬಂದ್ರು ಸೋಮವಾರ, ಬುಧವಾರ, ಶುಕ್ರವಾರ ಎಲ್ರು ಕೂಡ ಬಲಬದಿನಲ್ಲೇ ಗಾಡಿನ ಪಾರ್ಕ್ ಮಾಡ್ಬೇಕು. ಅವಾಗ ಸಾರ್ವಜನಿಕರಿಗೆ ಸಮಸ್ಯೆ ಆಗೋದಿಲ್ಲ. ಎರಡ್ ಕಡೆನೂ ಗಾಡಿ ನಿಲ್ಸೋದ್ರಿಂದ ಬಸ್ ಬರೋದು, ತಿರ್ಗ ಆಮೇಲಿಂದ ಆ ಕಡೆಯಿಂದ ಬಸ್ ಬರೋದು, ಸಾರ್ವಜನಿಕರು ತುಂಬಾ ತೊಂದರೆ ಆಗ್ತಾ ಇದೆ. ಆದ್ರಿಂದ ನಾವು ಎಚ್ಚೆತ್ಕೊಳ್ಳೋಣ. ಈ ಬೋರ್ಡ್ ಎಷ್ಟೋ ಜನ ಗೊತ್ತಿಲ್ಲ. ಈ ವಿಡಿಯೋ ಮೂಲಕ ನೋಡ್ಕೊಳ್ಳಿ. ಎರಡ್ ಕಡೆನೂ ಬೋರ್ಡ್ ಹಾಕಿದ್ದಾರೆ, ಎರಡ್ ಕಡೆನೂ ಬೋರ್ಡ್ ಇದೆ. ಅದ್ರ ಪ್ರಕಾರನೇ ನೀವು ಪಾರ್ಕಿಂಗ್ ಮಾಡ್ಬೇಕು. ಇಲ್ಲ ಅಂದ್ರೆ ಪೊಲೀಸ್ ಅವರು ನಿಮಗ್ ದಂಡ ಹಾಕುವಂತ ಕೆಲಸ ಮಾಡ್ತಾರೆ. ನಮಸ್ತೆ.